ನಾವು ರಾಕಿನ ಸಾಧನೆ ಬಗ್ಗೆ ಮಾತಾಡಬೇಕು ಅಂತ ಯಾವಾಗಲೂ ಹಾತೊರಿತಿದ್ವಿ. ಆದರೆ ನಮ್ಮ ಟೀಮಲ್ಲಿ ಇವತ್ತು ಈ ಸ್ಥಿತಿಯಲ್ಲಿ ಮಾತಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ಮಾತಾಡೋ ಅವಕಾಶ ಸಿಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಇವತ್ತು ಎಲ್ಲರೂ ಬಂದಿದ್ದಾರೆ. ಇಷ್ಟೇ, ನಗ್ನಾಗ್ತಾ ಬಂದಿದ್ದ, ನಗ್ನಾಗ್ತಾನೆ ಹೋಗಿದ್ದಾನೆ. ನಾವೆಲ್ಲ ಅಳ್ತಾ ಇದ್ದೀವಿ ಅಷ್ಟೇ. ನಾನು ನಮ್ಮದು ದಸ್ಕತ್ ಅಂತ ಮೂವಿ ಕನ್ನಡದಲ್ಲಿ ರಿಲೀಸ್ ಆಗುವಾಗ ಕಾಲ್ ಮಾಡಿದ್ದೆ, ಬಾ ಎಲ್ಲ ಹುಲಿ ವೇಷ ಎಲ್ಲ ಇದೆ, ಕುಣಿಯೋಣ ಎಲ್ಲ ಒಟ್ಟಿಗೆ ಸೇರಿತ್ತು. ಅವನಿಗೆ ಬರೋಕ್ಕಾಗಲಿಲ್ಲ, ಬ್ಯುಸಿ ಇದ್ದ ಅಷ್ಟೇ. ಆಮೇಲೆ ನಂಗೆ ಸಿಗಲಿಲ್ಲ ಮಾತಾಡೋದು. ಅವನು ಆ್ಯಕ್ಚುಲಿ ಕಾಂತಾರ 2 ಕೂಡ ಆ್ಯಕ್ಟ್ ಮಾಡಿದ್ದಾನೆ. ಒಂದು ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ. ನಮಗೆಲ್ಲ ಸಂಭ್ರಮ ಇತ್ತು, ಒಳ್ಳೆ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಂತ. ಶೋಗಳಲ್ಲೂ ಕೂಡ ಮಿಂಚ್ತಾ ಇದ್ದ. ಇಷ್ಟು ಬೇಗ ಅವನ ಒಂದು ಜರ್ನಿಯನ್ನು ಸ್ಟಾಪ್ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಅಂದರೆ ಅದೇ, ನಾವು ಇಷ್ಟು ಜನರು ಇವತ್ತು ಇಲ್ಲಿ ಏನು ಸೇರಿದ್ದಾರೆ ಇದೆಲ್ಲ ಕೂಡ ಅವನ ಅಭಿಮಾನಿ ಬಳಗನೇ. ಬಿಕಾಸ್ ಅವನು ಯಾವಾಗಲೂ ಒಬ್ಬರಿಗೆ ನೋವು ಮಾಡಿದವನಲ್ಲ, ಯಾವಾಗಲೂ ನಗ್ನಗ್ತಾ ಖುಷಿಯಾಗಿದ್ದವನು. ಅವನಿಗೆ ನೋವಿದ್ರೂ ಕೂಡ ತೋರಿಸ್ಕೊಳ್ತಿರ್ಲಿಲ್ಲ. ಎಲ್ಲರ ಜೊತೆ ಮಿಂಗಲಾಗಿ ಜಲ್ಲಾಗಿದ್ದವನು. ಲೈಫಲ್ಲಿ ತುಂಬ ಖುಷಿಯನ್ನು ತೋರಿಸಿದವನು ಅವನೇ, ನಮ್ಮ ಇಡೀ ಟೀಮಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.